ಯಡಿಯೂರಪ್ಪನವರು ಅವರು ಮಲಗಲ್ಲ, ಜೊತೆಗಿರೋರ್ಗೂ ಮಲಗಕ್ ಬಿಡಲ್ಲ. ಹಳ್ಳಿ ಹಳ್ಳಿ ತಿರುಗಿ ಪಕ್ಷ ಸಂಘಟನೆ ಮಾಡಿ ಪಕ್ಷ ಕಟ್ಟಿ ಬೆಳೆಸಿರುವಂತ ಇಬ್ಬರು ಲೀಡರ್ಸ್ ಕರ್ನಾಟಕದಲ್ಲಿ ಇವತ್ತಿರೋದು. ಒಂದು ದೇವೇಗೌಡರು, ಇನ್ನೊಂದು ಯಡಿಯೂರಪ್ಪ. ಇಡೀ ಸದನದೊಳಗೆ ಒಬ್ಬರೇ ವ್ಯಕ್ತಿ ಬಿಜೆಪಿ ಅಂತ ಮಾನ್ಯ ಯಡಿಯೂರಪ್ಪ. ಒನ್ ಮ್ಯಾನ್ ಆರ್ಮಿ. ನಿಮ್ಮ ಜನಕ್ಕೆ ತೊಂದರೆ ಆಗ್ತದೆ ಮಾಡಬೇಡ ಅಳಕ್ ಶುರು ಮಾಡಿದ. ಲಿಟರಲಿ ಹಿ ಹ್ಯಾಸ್ ಸ್ಟಾರ್ಟೆಡ್ ಕ್ರೈಮ್. ರೈತ ಪರವಾದ ಹೋರಾಟ ಅಂತ ಹೇಳಿದ್ರೆ ಬಗರು ಹೋರಾಟ ಅಂತ ಹೇಳಿದ್ರು. ಎಂಥ ಸಿಟ್ಟಿರ್ತಿತ್ತು, ಕೋಪ ಇರ್ತಿತ್ತು ಅಂದ್ರೆ ಅವ್ರೇನು ಇದ್ರಲ್ಲ ಮೆಂಬರ್ಸ್ಗಳು ಯಡಿಯೂರಪ್ಪನವರಿಗೆ ಕೈ ಬೀಸಿ ಹಿಂಗ್ ಹೊಡೆದ್ರೆ ಮುಟ್ಟಬಾರ್ದು, ಅಷ್ಟು ದೂರ ನಿಂತಿರಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಯಾವಾಗ ಕೊಡ್ತಾರೆ ಅಂತ. ಪಾಲಿಟಿಕ್ಸ್ ಅಂದ್ರೆ ಏನು ಅಲ್ಲ, ಇಟ್ ಇಸ್ ಟೈಮಿಂಗ್. ಅಟ್ ದಿ ರೈಟ್ ಟೈಮ್ ಯು ಶುಡ್ ಟೇಕ್ ರೈಟ್ ಡಿಸಿಷನ್. ದಟ್ ಇಸ್ ಪಾಲಿಟಿಕ್ಸ್. ತನ್ನ ಸ್ವತಃ ವೈಯಕ್ತಿಕ ಲಾಸ್ ಗಿಂತನೂ ಕಾರ್ಯಕರ್ತನಿಗೆ ಮೋಟಿವೇಶನ್ ಮಾಡೋದಿದೆ, ಪಾಸಿಟಿವ್ ವ್ಯೂಸ್ ತೋರಿಸೋದು. ದಟ್ ಈಸ್ ದ ಲೀಡರ್ಶಿಪ್. ನಮಸ್ಕಾರ. ಸಭೆ ವಿತ್ ಸಭಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್. ನನ್ನ ಸಭೆಯಲ್ಲಿ ತುಂಬಾ ಸ್ಪೆಷಲ್ ಅತಿಥಿ ಇದ್ದಾರೆ. ನಾನು ಅಂದ್ಕೊಂಡು ಬಂದಿರಲಿಲ್ಲ ಇವ್ರು ನನಗೆ ಸಿಗ್ತಾರೆ ಅಂತ, ಬಟ್ ಸಿಕ್ಬಿಟ್ರು, ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಅದು ಯಾವುದೇ ಪಕ್ಷ ಆಗಿರ್ಬೋದು, ಪಕ್ಷದ ಆರಂಭಿಕ ಹಂತದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿ, ಅಂದರೆ ಒಂದು ಗಿಡ ನೆಟ್ಟಂಗದು. ಆ ಗಿಡಕ್ಕೆ ನೀರು ಹಾಕಿ ಹೋದವ್ರು ಅಷ್ಟೇ ಅಲ್ಲ, ನಂತರ ಆ ಗಿಡನ ನೋಡ್ಕೋಬೇಕಾಗಿರೋದು, ಕಾಪಾಡಬೇಕಾಗಿರುವಂತಹ ಜವಾಬ್ದಾರಿ ಮನೆಯಲ್ಲಿರುವಂತಹ ಎಲ್ಲರದ್ದೂ ಆಗಿರುತ್ತೆ. ಒಂದು ಕ್ಯಾಂಪೇನ್ ಏನೋ ಮುಗಿದು ಹೋದ ನಂತರ ಆ ಕ್ಯಾಂಪೇನ್ನ ಕಂಟಿನ್ಯೂ ಮಾಡಿರ್ತಾರಲ್ಲ, ಅವ್ರನ್ನ ಸ್ಮರಿಸುವಂತಹ ಕೆಲಸ ಆಗಬೇಕು. ಸೊ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನು ತುಂಬ ಲಕ್ಕಿ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಮತ್ತು ಮಾಜಿ MLC ಆಗಿರುವಂತಹ AH ಶಿವಯೋಗಿ ಸ್ವಾಮಿ ಸರ್ ಇದ್ದಾರೆ. ಮಾತಾಡ್ಸೋಣ. ಶಿಸ್ತಿನ ಸಿಪಾಯಿ ಇವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಓ ಫೈನ್. ಕ್ಯಾಮ್ರಾ ಎದುರುಗಡೆ ಬರೋದಕ್ಕೆ ನೀವು ಕ್ಯಾಮ್ರಾ ಹಿಂದೆ ಕೇಳಿ ಏನು ಬೇಕಾದರೂ ಹೇಳ್ತೀನಿ ಅಂತ ಅಂದು. ಅಂದರೆ ಈಗಿನ ಜನರೇಷನ್ ಏನಿದೆ, ಯಾರಿಗೆ ಅವಶ್ಯಕತೆ ಇದೆ ಅವರು ಕ್ಯಾಮ್ರಾ ಮುಂದೆ ಬರಲಿ ಅಂತ. ನಾವೀಗಾಗಲೇ ನಿಧಾನಕ್ಕೆ ನೇಪಥ್ಯಕ್ಕೆ ಹೋಗ್ಬೇಕಾದಂಥ ಸಮಯ ಇಲ್ಲ ಸರ್. ಅದನ್ನು ನಾವು ಸ್ಮರಿಸಿದಾಗ ಮಾತ್ರ ಇಲ್ಲೊಂದು ಸ್ಪಾರ್ಕ್ ಹತ್ತೋದಕ್ಕೆ ಸಾಧ್ಯ ಅನ್ನೋದು ನಾನು ನಂಬ್ತೀನಿ. BS ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ನೀವು ಕಾರ್ಯದರ್ಶಿಯಾಗಿ ನೀವು ಕೆಲಸ ಮಾಡಿದ್ದೀರಿ. ಹಾಗೆ ಸದ್ಯಕ್ಕೆ ಅಟಲ್ ಎಟ್ 100ನ ಮುಖ್ಯಸ್ಥರು ಕೂಡ ನೀವು ಹೌದು. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆದರೆ ನಿಮ್ಮ ಆರಂಭಿಕ ರಾಜಕೀಯದ ಬಗ್ಗೆ ಮಾತಾಡೋದಾದರೆ ಸರ್, ಎಲ್ಲಿಂದ ಸ್ಟಾರ್ಟ್ ಆಯಿತು? ಯಾಕೆ BJPನ ಆಯ್ಕೆ ಮಾಡ್ಕೊಂಡ್ರಿ? ಬೇಸಿಕಲಿ ನಾನು ಸಂಘ ಪರಿವಾರದಿಂದ ಬಂದಂಥ ಕಾರ್ಯಕರ್ತ. ನಮ್ಮಲ್ಲಿ ರಾಷ್ಟ್ರೋತ್ಥಾನ ಬಳಗ ಅಂತ ಇದೆ, ಬಹುಶಃ ಹೆಸರು ಕೇಳಿರ್ಬೋದು. ನಾನು BSc ಆದಮೇಲೆ MBBS ದಾವಣಗೆರೆಯಲ್ಲೇ ಮಾಡಿ ಬಾಂಬೆಗೆ ಹೋಗಿ DJO ಮಾಡ್ಕೊಂಡು ಬಂದು ಒಂದು ಮೃತ್ಯುಂಜಯ ನರ್ಸಿಂಗ್ ಹೋಮ್ ಅಂತ ಗೈನಕಾಲಜಿಸ್ಟ್ ಆಗಿ ನಾನು ಒಂದು ನರ್ಸಿಂಗ್ ಹೋಮ್ ಶುರು ಮಾಡಿದೆ ದಾವಣಗೆರೆಯಲ್ಲೇ, ಓಲ್ಡ್ ಟೌನಲ್ಲಿ. ಸೊ ಆ ಸಮಯದೊಳಗೆ ಮಾನ್ಯ ವಿದ್ಯಾನಂದ ಶೆಣೈ ಅಂತ ಹೇಳಿ ರಾಷ್ಟ್ರೋತ್ಥಾನ ಪರಿಷತ್ತಿನೊಳಗಿದ್ರು. ರಾಷ್ಟ್ರೋತ್ಥಾನ ಬಳಗ ಅಂತ ತಾವು ಕೇಳಿರ್ಬೋದು. ಅದಕ್ಕೆ ರಾಜ್ಯ ಸಂಚಾಲಕರಾಗಿದ್ದರು. ಭಾರತ ದರ್ಶನ ಅನ್ನುವಂಥ ಸಾವಿರಾರು ಉಪನ್ಯಾಸಗಳನ್ನು ಮಾಡಿರ್ತಕ್ಕಂಥ ಅದ್ಭುತ ವ್ಯಕ್ತಿತ್ವ ಅವರು. ಅವರಿಂದ ಪ್ರಭಾವಿತನಾಗಿ ನಾನು ರಾಷ್ಟ್ರೋತ್ಥಾನ ಬಳಗದಲ್ಲಿ ನನ್ನ ಜೋಡಿಸ್ಕೊಂಡೆ. ನಗರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಬಳಗದಲ್ಲಿ ಜವಾಬ್ದಾರಿಗಳನ್ನು ವಹಿಸಿದ ಮೇಲೆ 91ರ ಚುನಾವಣೆಯಾಗಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ನಂತರ ಸಂಘದಿಂದ ನನಗೆ ಬಳಗದಿಂದ ಭಾಜಪದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟರು. ಹಾಗಾಗಿ ಐ ಆಪ್ಟೆಡ್ ಟು BJP. ಸೊ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅನ್ನೋಂಥದ್ದು ನಂದೇನು ಯೋಚನೆ ಇರಲಿಲ್ಲ. ಬಟ್ ಒಂದು ಪರಿವಾರದ ಸಂಘಟನೆ ಒಳಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಆದರೆ ಸಂಘ ಏನು ಹೇಳ್ತದೆ ನಾನು ಕೇಳೋವಂಥದ್ದು ನಮಗೆಲ್ಲರಿಗೂ ಕೂಡ ಅನುಭವ ಇರೋವಂಥದ್ದು, ನಮ್ಮೆಲ್ಲರೂ ಕೂಡ ಕಾರ್ಯಕರ್ತರಿಗೆ. ಸೊ ಹಾಗಾಗಿ ಭಾಜಪದಲ್ಲಿ ಕೆಲಸ ಶುರು ಮಾಡಿದೆ. ಮಾನ್ಯ ಯಡಿಯೂರಪ್ಪನವರು 1992 ಆಗಸ್ಟ್ 13ನೇ ತಾರೀಕು ದಾವಣಗೆರೆಯಲ್ಲಿ ನಾನು ಓಲ್ಡ್ ಟೌನಲ್ಲಿ ಮಾಡಿದಂಥ ನರ್ಸಿಂಗ್ ಹೋಮ್ನ ಶಿಫ್ಟ್ ಮಾಡಿ ಈಗೇನು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದೆ PG ಎಕ್ಸ್ಟೆನ್ಷನಲ್ಲಿ, ಅದರ ಉದ್ಘಾಟನೆಗೆ ಅವ್ರು ಬಂದಿದ್ದರು ಮುಖ್ಯ ಅತಿಥಿಗಳಾಗಿ. ಮಾನ್ಯ ಕರಂಬಳ್ಳಿ ಸಂಜೀವ ಶೆಟ್ಟಿ ಅಂತೇಳಿ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರ ಅಂತ ಏನಿದೆ, ನಮ್ಮ ಸುರೇಶ್ ಅವರು ಈಗೇನು ಸ್ಪರ್ಧೆ ಮಾಡ್ತಾ ಇದ್ದಾರೆ ಆ ಕ್ಷೇತ್ರಕ್ಕೆ ಅವರು ಅವಾಗ MLC ಇದ್ದರು, ಕರಂಬಳ್ಳಿ ಸಂಜೀವಣ್ಣ. ಸೊ ಅವರು ಮತ್ತು ಯಡಿಯೂರಪ್ಪನವರು ಮುಖ್ಯ ಅತಿಥಿಗಳಾಗಿ, ನಮ್ಮ ಸಂಘದ ವರಿಷ್ಠರು ಕೃಷ್ಣಪ್ಪನವರು ಅಂತ ಅವರು ಅದು ಉದ್ಘಾಟನೆ ಮಾಡಿದ್ರು ನಮ್ಮ ನರ್ಸಿಂಗ್ ಹೋಮ್. ಹಾಗಾಗಿ ಸಂಘ ಪರಿವಾರದ ಚಟುವಟಿಕೆ ಬೆಳ್ಕೊಂತ ಬಂದಿರೋದ್ರಿಂದ ಪಕ್ಷದಲ್ಲಿ ಯಾವಾಗ ಚಟುವಟಿಕೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಪ್ರಾರಂಭದಲ್ಲಿ ನಗರ ಮಟ್ಟದಲ್ಲಿ ನಗರದ ಕೋಶಾಧ್ಯಕ್ಷ ಆಗಿ, ನಗರ ಘಟಕದ ಅಧ್ಯಕ್ಷ ಆಗಿ, ಜಿಲ್ಲಾ ಕೋಶಾಧ್ಯಕ್ಷ ಆಗಿ, ನಂತರ ಸ್ಟೇಟ್ ಸೆಕ್ರೆಟರಿ 96 96ರಲ್ಲಿ ಫಸ್ಟ್ ಟೈಮ್ MLC ನಾನು. ಆಗ ಯಡಿಯೂರಪ್ಪನವರು
98ರಲ್ಲಿ ರಾಜ್ಯ ಅಧ್ಯಕ್ಷರಾಗಿದ್ದಾಗ ನನಗೆ ರಾಜ್ಯ ಕಾರ್ಯದರ್ಶಿ ಅಂತ ಮಾಡಿಕೊಂಡ್ರು. ಓಕೆ. ಸೊ 2 ವರ್ಷ 98ರಿಂದ 2000ವರೆಗೆ ಅವರ ಹತ್ತಿರದ ಒಡನಾಟ. ಸುಮಾರು 20 ಜಿಲ್ಲೆಗಳು ಅವಾಗ ಇದ್ದದ್ದು ಕರ್ನಾಟಕದಲ್ಲಿ. 17 ಜಿಲ್ಲೆಗಳು ಪ್ರವಾಸ ಮಾಡಿದ್ವು. ಒಂದು ಮಾತು ಅವಾಗೆಲ್ಲರಿಗೂ ನನ್ನ ಅನುಭವ ಹೇಳ್ತಾ ಇದ್ದದ್ದು ಏನಂತ ಹೇಳಿದ್ರೆ, ಯಡಿಯೂರಪ್ಪನವರು ಅವರು ಮಲಗಲ್ಲ, ಜೊತೆಗಿರೋರ್ಗೂ ಮಲಗಕ್ಕೆ ಬಿಡಲ್ಲ ಅಂತ. ಸೊ ಅಂತ ಸೇಮ್ ಇದೇ ಮಾತನ್ನ ನನಗೆ ಅಶೋಕ್ ಕೌಟೆ ಸರ್ ಹೇಳಿದ್ರು ಸರ್. ಅವರು ಮಲ್ಕೊಳ್ತಿರ್ಲಿಲ್ಲ, ನಮಗೂ ಮಲ್ಕಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಸೊ ಹಾಗಾಗಿ ಒಂದು ಸಣ್ಣ ಘಟನೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಸ್ಟೇಟ್ ಸೆಕ್ರೆಟರಿ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸ್ಟೇಟ್ ಆಫೀಸ್ ಬೇರೆಯವ್ರು ಒಟ್ಟಿಗೆ ಸೇರ್ತಾ ಇದ್ವಿ ನಮ್ಮ ನಾಯಕರ ಪ್ರವಾಸಗಳ ಬಗ್ಗೆ ನಿಶ್ಚಯ ಮಾಡೋಕ್ಕೆ. ಒಂದು ಸಾರಿ ಅದೇ ರೀತಿ ಸೇರಿದಾಗ ದಿನಾಂಕಗಳು ನಿಶ್ಚಯ ಮಾಡ್ತಾ ಹೋದರು ಯಡಿಯೂರಪ್ಪನವರು. ಜನವರಿ 14 ದಾವಣಗೆರೆ ಅಂತ ಬರ್ಕೊಂಡ್ರು. ಓಕೆ. ತಕ್ಷಣ ನಾನು ಪಕ್ಕದಲ್ಲಿ ಈಶ್ವರಪ್ಪನವ್ರು ಇದ್ದರು. ಯಡಿಯೂರಪ್ಪನವ್ರ ಹತ್ರ ಮಾತಾಡ್ಬೇಕಾದ್ರೆ ನಾವು 2 ಸಾರಿ ಯೋಚನೆ ಮಾಡೇ ಮಾತಾಡ್ತಿದ್ವಿ. ಇನ್ನು ಅವರದ್ದು ಎಷ್ಟು ಸ್ಪಾಂಟೇನಿಯಸ್ ಆಗಿ ರೆಸ್ಪಾಂಡ್ ಮಾಡ್ತಿದ್ರು ಅವರು ಅಂತ ಹೇಳಿದ್ರೆ, ರಿಯಾಕ್ಟ್ ಮಾಡ್ತಿದ್ರು. ರೆಸ್ಪಾನ್ಸ್ ಅನ್ನೋಕ್ಕೆ ರಿಯಾಕ್ಟ್ ಮಾಡ್ತಾಯಿದ್ರು ಅನ್ನೋಕ್ಕೆ. ಅವ್ರಿಗೆ ಸಡನ್ನಾಗಿ ತುಂಬ ಶೀಘ್ರಕೋಪಿ ಅವರು. ಅವ್ರಿಗೆ ಕೆಲವೊಂದು ಸರಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಸಡನ್ನಾಗಿ. ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಆರ್ಗನೈಸೇಷನ್ ಅಷ್ಟೇ, ವ್ಯಕ್ತಿಶಾಹಿ ಇರ್ತಿರ್ಲಿಲ್ಲ ಅವರು. ಸೊ ಹಾಗಾಗಿ ನಾನು ಈಶ್ವರಪ್ಪನವ್ರಿಗೆ ಏನು ಹೇಳಿದೆ, ಸರ್ ಅದು 14 ಸಂಕ್ರಾಂತಿ, ಅವತ್ತು ನಮ್ಮವರೆಲ್ಲ ದಾವಣಗೆರೆ ಕಾರ್ಯಕರ್ತರು ಹರಿಹರಕ್ಕೆ ಹೋಗ್ತಾರೆ ಭಾಗೀರಥಿಗೆ, 15 ಮಾಡ್ಕೊಳಕ್ಕೆ ಹೇಳ್ರಿ ಅಂತ. ಈಶ್ವರಪ್ಪನವ್ರು ಆ್ಯಸ್ ಯೂಶುವಲ್ ಯಡಿಯೂರಪ್ಪನವ್ರು ಅದು 15 ಮಾಡಿ ಡೇಟು ಅಂತ ಹೇಳಿದ್ರು. ಯಡಿಯೂರಪ್ಪನಕ್ಕೆ ಯಾಕೆ ಅಂದರು. ಇವರು ಇಲ್ಲ, ಅವತ್ತು ಹಬ್ಬ ಇದೆ, ಉತ್ಸವ ಇದೆ, ಸಂಕ್ರಾಂತಿ ಉತ್ಸವ, ಎಲ್ಲ ಹರಿಹರಕ್ಕೆ ಹೋಗ್ತಾರೆ ಹೊಳೆಗೆ ಊಟಕ್ಕೆ ನಮ್ಮ ಕಾರ್ಯಕರ್ತರು, ಅಷ್ಟೇ ತಾನೇ, ಅಲ್ಲಿ ಹೋಗಿ ಅವ್ರ ಜೊತೆ ರೊಟ್ಟಿ ತಿಂತೀನಿ ಅಂದರು. ಮತ್ತು ಬಂದು ಬಿಟ್ರು ಅವಾಗ. ಸೊ ಅಂಥ ವ್ಯಕ್ತಿತ್ವ. ಮತ್ತು ಆರ್ಗನೈಸೇಷನ್ಗೆ ಅವರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಅಂದರೆ, ಆರ್ಗನೈಸೇಷನ್ ವರ್ಕಿಗೆ ವೈಯಕ್ತಿಕವಾದ ವಿಚಾರವನ್ನು ಬಿಟ್ಟಂತೆ ನೆನಪಿನಲ್ಲಿರುವಂಥದ್ದು ಮರೆಯಲಾಗದ ಘಟನೆ BJP ಕಾರ್ಯಕರ್ತರಿಗೆ, ವಿಶೇಷವಾಗಿ ದಾವಣಗೆರೆ ಕಾರ್ಯಕರ್ತರಿಗೆ. ಅಂದರೆ 1991 ಮಾನ್ಯ S.R. ರವೀಂದ್ರನಾಥ್ ಅವರ ಚುನಾವಣೆ. ರಾಮಜ್ಯೋತಿಯ ಹಿನ್ನೆಲೆ ಒಳಗೆ ದಾವಣಗೆರೆಯಲ್ಲಿ 8 ಜನ ಹುತಾತ್ಮರಾದ ಮೇಲೆ ಹಿಂದೂ ಯುವಕರುಗಳು, ಇಡೀ ನಗರದಲ್ಲಿ ಮಾತ್ರ ಅಲ್ಲ ಜಿಲ್ಲೆಯಲ್ಲೇ ಒಂದು ಹಿಂದುತ್ವದ ಅಲೆ ಶುರು ಆಗಿತ್ತು. ಹಿಂದುತ್ವದ ವೇ 89 ಒಳಗೆ ಬಂತು ರಾಮಜ್ಯೋತಿ. ಆ ರಾಮಜ್ಯೋತಿ ಬಂದಾಗ ಅಕ್ಟೋಬರಲ್ಲಿ ಒಂದು 8 ಜನ ಹಿಂದೂ ಯುವಕರದ್ದು ಬಲಿದಾನ ಆಯಿತು. ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಪೊಲೀಸ್ ಒಬ್ಬ ಇನ್ಸ್ಪೆಕ್ಟ್ರು ಫೈರ್ ಮಾಡಿ ಕೊಂದಾಕ್ಬಿಟ್ರು. ಇಟ್ ವಾಸ್ ಅ ವೆರಿ ವೆರಿ ಬ್ಯಾಡ್ ಎಪಿಸೋಡ್ ಇನ್ ದ ಹಿಸ್ಟ್ರಿ ಆಫ್ ದಾವಣಗೆರೆ. 15 ದಿವಸ ಅವಾಗ ಕರ್ಫ್ಯೂ ಆಗಿತ್ತು ದಾವಣಗೆರೆಯಲ್ಲಿ, ನೆವರ್ ಬಿಫೋರ್ ಆ್ಯಂಡ್ ನೆವರ್ ಆಫ್ಟರ್. ಸೊ ಹಾಗಾಗಿ ಆ ಒಂದು ವಾತಾವರಣದಲ್ಲೇ 91 ಎಲೆಕ್ಷನ್ ಆಯಿತು. ಸೊ 91 ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಸಿಟ್ಟಿಂಗ್ MP ಮಾನ್ಯ ಒಡೆಯರ್ ಅವರು, ಚೆನ್ನೈ ಒಡೆಯರ್ ಅಂತ MP ಇದ್ದರು. ನಮ್ಮ ಕಡೆಯಿಂದ ರವೀಂದ್ರನಾಥ್ ಅವ್ರ ಕ್ಯಾಂಡಿಡೇಟು. ಇಡೀ ಚುನಾವಣೆ ಸಾರ್ವಜನಿಕರು, ಜನರು ಅವರೇ ನಡೆಸಿದಂಥ ಚುನಾವಣೆ ಅದು. ಆಬ್ಸಲ್ಯೂಟ್ಲಿ, ಯು ಮೆ ನಾಟ್ ಬಿಲೀವ್, ಆಬ್ಸಲ್ಯೂಟ್ಲಿ ಅವರೇ ಬ್ಯಾನರ್ ಹಾಕ್ಕೊಳ್ತಾ ಇದ್ರು, ಅವರೇ ಫ್ಲಾಗ್ಗಳು ಹೊಲಿಸ್ಕೊಳ್ತಾ ಇದ್ರು, ಅವರೇನೆ ಹೊರಗಡೆ ಹೋಗಿ ಎಲ್ಲ ಹಳ್ಳಿಗೆ ಮೋಟರ್ ಬೈಕ್ ಮೇಲೆ ಹೋಗಿ ಕ್ಯಾಂಪೇನ್ ಮಾಡ್ತಾಯಿದ್ರು. ಈ ರೀತಿ ತುಂಬ ಒಳ್ಳೆಯ ವಾತಾವರಣ ಇತ್ತು. ಕೌಂಟಿಂಗ್ ಸಮಯದೊಳಗೆ ದಾವಣಗೆರೆಯಲ್ಲಿ ವ್ಯತ್ಯಾಸ ಮಾಡೋಕ್ಕೆ ಶುರು ಆಯಿತು. ಅದು ಬಂಗಾರಪ್ಪನವ್ರು, ಮಾನ್ಯ ಬಂಗಾರಪ್ಪನವ್ರು CM ಇದ್ರು ಅವಾಗ. ಸೊ ಯು ಮೆ ನಾಟ್ ಬಿಲೀವ್, ಐ ಕ್ಯಾನ್ ಗಿವ್ ಯು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಬಿಕಾಸ್ ಐ ವಾಸ್ ವಿತ್ ಮಾನ್ಯ ರವೀಂದ್ರನಾಥ್ ಜೊತೆಗಿದ್ದೆ ನಾನು. ಕೌಂಟಿಂಗ್ ಮುಗಿದಾಗ ನಾವು ಹೊರಟು ಕೌಂಟಿಂಗ್ ಹಾಲಿಂದ ಆರ್ವರ್ಡ್ ಚೇಂಬರ್ಗೆ ಹೋಗೋದಕ್ಕೆ, ಎದುರುಗಡೆಯಿಂದ ಒಬ್ಬ ಇನ್ಸ್ಪೆಕ್ಟ್ರು ಬಂದರು. ಅವರು ರವೀಂದ್ರನಾಥ್ ಅವ್ರಿಗೆ ವಿಶ್ ಮಾಡಿ, ಸರ್ ಪ್ರೊಸೆಷನ್ನಲ್ಲಿ ತಮ್ಮ ಹುಡುಗರುಗಳಿಗೆ ತುಂಬ ಸ್ವಲ್ಪ ಕಂಟ್ರೋಲಲ್ಲಿರೋಕ್ಕೆ ಹೇಳಿ ಸರ್ ಅಂತ ಅವ್ರು ವಿಶ್ ಮಾಡಿ, ನಾವು ಮೇಲ್ಗಡೆ ಹೋಗ್ಬೇಕಾದ್ರೆ BRM ಕಾಲೇಜಲ್ಲಿ BDT ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಹೋಗ್ಬೇಕಾದ್ರೆ RO ಚೇಂಬರ್ಗೆ ಎದುರುಗಡೆಯಿಂದ ನಮ್ಮ ಹೊಸ ದಿಗಂತ ಏನಿದೆಯಲ್ಲ, ಅದು ಹಿಂದಿನ ಸುದ್ದಿ ಅಂತ ಒಬ್ಬರು ಪೇನಾ ಗೋಪಾಲರಾವ್ ಅಂತ ಇದ್ದರು, ಜರ್ನಲಿಸ್ಟು, ಸೀನಿಯರ್, ವೆರಿ ಸೀನಿಯರ್ ಸಂಘದ ವ್ಯಕ್ತಿ. ಅವರು ನನಗೆ ವಿಶ್ ಮಾಡಿ ಕೆಳಗಡೆ ಇಳಿತಾ ಇದ್ರು. ನನಗೆ ಅಷ್ಟೊತ್ತಿಗೆ ವಿಷಯ ಗೊತ್ತೆ, 1400 ಅನ್ನೋದು ಒಂದು ಫಿಗರ್ ಬೇಗ ಗೊತ್ತಾಗಿತ್ತು. ನಾನು ಅವ್ರಿಗೆ ಕೇಳಿದೆ 1400 ಅಲ್ಲ ಅಂತ ಅಂದೆ. ಅವ್ರು ಹೇಳಿದ್ರು 1403 ಹಿ ಸೆಡ್, ಆ್ಯಂಡ್ ಐ ಆಮ್ ಗೋಯಿಂಗ್ ನೌ, ಐ ಆಮ್ ರಶಿಂಗ್ ಟು ಗಿವ್ ದ ನ್ಯೂಸ್ ಅಂತ ಹೋದ್ರು ಪಾಪ ಅವರು. ಸೊ ಆ ವಾತಾವರಣದಲ್ಲಿ ನಾವು ಇವ್ರನ್ನ ಕರ್ಕೊಂಡೋದ್ರೆ RO ಚೇಂಬರ್ಗೆ. ಲೇಟ್ ಆಯಿತು. ಕೊನೆಗೆ ಅದು ಹೊನ್ನಾಳಿಯ ಒಂದು ಕೌಂಟಿಂಗಿಂದನ್ನು ವ್ಯತ್ಯಾಸ ಮಾಡ್ತಾ ಇದ್ದಾರೆ, ರೀರೈಟ್ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ಕಾರ್ಯಕರ್ತರು, BJP ಕಾರ್ಯಕರ್ತರು ನಾವೆಲ್ಲ ಕೆಲವೊಬ್ಬರು ಮಕ್ಕಳು ಹೋದ್ವು. ಅಲ್ಲಿ ಸಿಕ್ಬಿದ್ರು. ಸಿದ್ದಪ್ಪ ಅಂತ ಅವಾಗ ಅಲ್ಲಿ RO ಇದ್ದರು, RO ಅಲ್ಲ, ಅವರು ಆಫೀಸರ್ ಇದ್ದರು, ಎಲೆಕ್ಷನ್ ಆಫೀಸರು. ಸೊ ಅವಾಗ ಗೊಂದಲಗಳಾಯ್ತಲ್ಲ. ಆ ಸಮಯದೊಳಗೆ ಮಾನ್ಯ ಯಡಿಯೂರಪ್ಪನವರು 91ರಲ್ಲಿ ಶಿವಮೊಗ್ಗದಲ್ಲಿ ಅವರು ಕ್ಯಾಂಡಿಡೇಟು.
ಹ್ಮ್ ರವೀಂದ್ರನಾಥ್ ಅವರು ದಾವಣಗೆರೆ ಒಳಗೆ ಕ್ಯಾಂಡಿಡೇಟು. ಹ್ಮ್ 75,000 ಓಟಿಗಿಂತ ಜಾಸ್ತಿ ಓಟಿಂದ ಸೋತಿದ್ದಾರೆ ಯಡಿಯೂರಪ್ಪನವರು. ಹ್ಮ್ KG ಶಿವಪ್ಪನವರು ಅವಾಗ MP ಆದರು. ಹ್ಮ್ ಇಮ್ಯಾಜಿನ್ ಮಾಡಿ, ಒಬ್ಬ ಕ್ಯಾಂಡಿಡೇಟು ತಿಂಗಳ ಪೂರ್ತಿ ಕೆಲಸ ಮಾಡಿ, ಅದ್ರಾಗೂ ಯಡಿಯೂರಪ್ಪ ರಾಜ್ಯ ಪೂರ್ತಿ ಓಡಾಡಿ ಸುತ್ತಾಡಿ ಕೆಲಸ ಮಾಡಿರೋ ವ್ಯಕ್ತಿ ತಾವೇ ಸ್ವತಃ ಸೋತು ಮನೆಯಲ್ಲಿ ಮಲ್ಕೊಂಡಿರ್ಬೇಕಾದ್ರೆ 11:30 ಸುಮಾರು ಸಂಜೀವಣ್ಣ ನನಗೆ ಕೇಳಿದ್ರು, ಇದೇನಿದೆ ವೆಹಿಕಲ್ಲು? ನಾನು ಮೋಟ್ರ್ ಬೈಕ್ ಇದೆ ಅಂದೆ. ಅವಾಗೆಲ್ಲ ನಂದಿನೂ ಕಾರು ಇರಲಿಲ್ಲ, ಮೋಟ್ರ್ ಬೈಕ್ ನಮ್ಮದಲ್ಲ. ನನ್ನ ಮೋಟ್ರ್ ಬೈಕ್ ಮೇಲೆ ಅವ್ರನ್ನ ಕರ್ಕೊಂಡು, ಅದು ನಮಗೆ ಅವಾಗೆಲ್ಲ ಮೊಬೈಲ್ ಇಲ್ಲ ಏನಿಲ್ಲ, ಟೆಲಿಫೋನ್ ಎಕ್ಸ್ಚೇಂಜಿಗೆ ಕರ್ಕೊಂಡೋದೆ. ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ಸಂಜೀವಣ್ಣ, ಅನಂತಕುಮಾರ್. ಇಮ್ಯಾಜಿನ್ ಮಾಡಿ, ನನಗೇನೋ ಡೈರೆಕ್ಟಾಗಿ ಯಡಿಯೂರಪ್ಪಗೆ ಹ್ಯಾಂಡ್ಲ್ ಮಾಡಲ್ಲ ಅಂತ ಯಾಕೆ ಅಂತ ಅನಿಸ್ತಲ್ಲ, ಸಂಜೀವಣ್ಣನ ಡೈರೆಕ್ಟ್ ಯಡಿಯೂರಪ್ಪರಿಗೆ ಮಾತಾಡಲಿಲ್ಲ. ಅವ್ರು ಮಾನ್ಯ ಅನಂತಕುಮಾರ್ ಅವ್ರಿಗೆ ಮಾತಾಡಿದರು. ಹಿ ವಾಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಅವಾಗ. ಅನಂತಕುಮಾರ್ಗೆ ಹೇಳಿದ್ರು, ಇಲ್ಲ ಸಮಸ್ಯೆ ಆಗ್ತಾಯಿದೆ ಇಲ್ಲಿ, ದಾವಣಗೆರೆ ಕೌಂಟಿಂಗಲ್ಲಿ ವ್ಯತ್ಯಾಸ ಮಾಡ್ತಾಯಿದ್ದಾರೆ ಅಂತ. ಅವ್ರು ಹೇಳಿದ್ರು ಅನಂತಕುಮಾರು, ಯಡಿಯೂರಪ್ಪನ ಶಿವಮೊಗ್ಗದಲ್ಲಿದ್ದಾರೆ, ನೀವು ಮಾತಾಡಿ, ನಾನು ಅವ್ರಿಗೆ ಮಾತಾಡ್ತೇನೆ ಅಂತ. ಯು ಮೇ ನಾಟ್ ಬಿಲೀವ್, 12 ಗಂಟೆ ಸುಮಾರಿಗೆ ಯಡಿಯೂರಪ್ಪನವ್ರಿಗೆ ಫೋನ್ ಮಾಡಿ ಇವರು ಈ ರೀತಿ ದಾವಣಗೆರೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದರೆ, ಯಾವ ವ್ಯಕ್ತಿ ತಾನೇ ಸೋತು ಮನೆ ಮಲಗಿದ್ದಾರೆ 12 ಗಂಟೆಗೆ ಇವ್ರು ಫೋನ್ ಮಾಡಿ ಹೇಳಿದ್ರೆ, ಅವ್ರು ಹೇಳಿದ್ರು, ಸಂಜೀವಣ್ಣ ನಾನು ಬರ್ತಾ ಇದ್ದೀನಿ ಅಂದರು. ಓಕೆ. ಆ್ಯಂಡ್ 2 ಗಂಟೆಗೆ ಅವ್ರು ದಾವಣಗೆರೆ ಬಂದಿದ್ರು. ಅಂಬಾಸಡರ್ ಕಾರು ಅವ್ರದ್ದು 45 ನಂಬರು ಬಂದು ನಮಗೆ ನೇರ BDT ಇಂಜಿನಿಯರಿಂಗ್ ಕಾಲೇಜಿಗೆ. ಜಸ್ಟ್ ಇಮ್ಯಾಜಿನ್ ಅವರ ಮೈಂಡ್ ಸೆಟ್ ಹೆಂಗಿರ್ಬೇಕು ಒಬ್ಬ ವ್ಯಕ್ತಿದು ಅನ್ನೋದಕ್ಕೆ, ಸಂಘಟನೆಗೋಸ್ಕರ, ಪಾರ್ಟಿಗೋಸ್ಕರ ಅಂತ ಹೇಳಿ. ಸೊ ನ್ಯಾಚುರಲಿ ಇಟ್ ವಾಸ್ ಎ ಮೋಟಿವೇಶನ್. ಹೀ ಈಸ್ ಎ ಮೋಟಿವೇಶನಲ್ ಫ್ಯಾಕ್ಟರ್ ಫಾರ್ ಎವರಿಬಡಿ. ನಮ್ಮ ರಾಜಕೀಯ ಕ್ಷೇತ್ರದ ಕಾರ್ಯಕರ್ತರಿಗೆ ಅವರು ಒಂದು ಪ್ರೇರಣೆ, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ. ಮತ್ತು ಅವರು ಇಮಿಡಿಯೇಟ್ ರಾತ್ರಿನೇ ಸೆಂಟ್ರಲಿಗೆ ಮಾತಾಡಿ, ನಮ್ಮ ಸೆಂಟ್ರಲ್ ಲೀಡರ್ಸ್ಗೆ ಅಪ್ರೈಸ್ ಮಾಡಿ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದಾವಣಗೆರೆ ಟೋಟಲ್ ರೀಕೌಂಟಿಂಗ್ ಆಯಿತು. ಇಲ್ಲಿಂದ ಚಿತ್ರದುರ್ಗಕ್ಕೆ ಶಿಫ್ಟ್ ಮಾಡಿ ಟೋಟಲ್ ರೀಕೌಂಟಿಂಗ್ ಆಯಿತು. ಆದರೆ ಮತ್ತು 403 ಓಟ್ಗಳಲ್ಲಿ ನಾವು ಸೋತ್ವಿ ಅನ್ನೋ ರೀತಿ ರಿಪೋರ್ಟ್, 400 ಆಡ್ ಎಕ್ಸಾಕ್ಟ್ ಫಿಗರ್ ಮಾಡ್ತೀವಿ. ಸೊ ದುರ್ಗದಲ್ಲಿ ಟೋಟಲ್ ರೀಕೌಂಟ್ ಆಗಿತ್ತು. ಸೊ ಇದೊಂದು ಎಪಿಸೋಡು. ಯಾರು 12 ಗಂಟೆ ಒಳಗೆ ರಾತ್ರಿ ಫೋನ್ ಬಂದ ತಕ್ಷಣ ಎದ್ದು ದುರ್ಗದಿಂದ ಇಲ್ಲಿಗೆ ಬಂದು ಶಿವಮೊಗ್ಗದಿಂದ ಒಬ್ಬ ಪಕ್ಷಕ್ಕೋಸ್ಕರ ನಿಂತಿರಲ್ಲ, ಬೆಳಗ್ಗೆ 4 ಗಂಟೆವರೆಗೂ ಅಲ್ಲೇ ನಿಂತಿದ್ದಾರೆ ಅವರು ಕೌಂಟಿಂಗ್ ಹಾಲಲ್ಲಿ. ಅದು ಯಡಿಯೂರಪ್ಪನವರು. ಸೊ ಅಂಥ ವ್ಯಕ್ತಿತ್ವ. 1999 ನಾನು ಸ್ಟೇಟ್ ಸೆಕ್ರೆಟರಿ, ಅವ್ರು ಸ್ಟೇಟ್ ಪ್ರೆಸಿಡೆಂಟು. 99ರಲ್ಲಿ ಚುನಾವಣೆ ಆಯಿತು, ಕರ್ನಾಟಕ ವಿಧಾನಸಭಾ ಚುನಾವಣೆ. ಆವಾಗ ಲೋಕಶಕ್ತಿಯ ನಮ್ಮ ಮಾನ್ಯ ರಾಮಕೃಷ್ಣ ಹೆಗ್ಡೆ ಅವ್ರದ್ದು ಲೋಕಶಕ್ತಿ ಇದು ಇತ್ತು ಪಾರ್ಟಿ. ಸೊ ಆ ಲೋಕಶಕ್ತಿಯ ಜೊತೆಗೆ ಅಲಯನ್ಸ್ ಇತ್ತು ನಮ್ಮದು. ಆಗ ನಡೆದಿರೋ 2 ಘಟನೆಗಳು ನಾನು ನಿಮ್ಗೆ ಹೇಳ್ಬೋದು. ಅಪರೂಪದ ಘಟನೆ ಅನ್ನೋದು, ಬಹುಶಃ ಅದೆಲ್ಲ ಕಡೆ ಗೊತ್ತಿಲ್ಲ. ದೆಹಲಿ ಒಳಗೆ ಮೊನ್ನೆ ರಾಮಕೃಷ್ಣ ಹೆಗ್ಡೆ ಅವರು ಸೆಂಟ್ರಲ್ ಮಿನಿಸ್ಟ್ರ್ ಇದ್ರು, ಅವರು ಕಾಮರ್ಸ್ ಮಿನಿಸ್ಟ್ರ್ ಇದ್ರು ಅವಾಗ ಸೆಂಟ್ರಲಲ್ಲಿ, ಅಟಲ್ ಜಯಪ್ಪ ಗೌರ್ಮೆಂಟಲ್ಲಿ. ದೆಹಲಿ ಒಳಗೆ ಹೆಗ್ಡೆ ಅವರ ಚೇಂಬರ್ ಒಳಗೆ ಆಫೀಸಲ್ಲಿ ಕೆಲವೊಬ್ಬರು, ಅವ್ರ ಮನೆಯಲ್ಲಿ ಕೆಲವರು ಪ್ರಮುಖರುಗಳು ಲೋಕಶಕ್ತಿ ಮತ್ತು BJPಯ ನಾಯಕರು ಸೇರಿದ್ದಾರೆ. 5-6 ಜನ ನಾಯಕರು ಅಷ್ಟೇ. ಆವಾಗ ಒಂದು ವಾತಾವರಣ ಹೆಂಗಿತ್ತು ಕರ್ನಾಟಕದಲ್ಲಿ ಅಂದರೆ, ಈ ಸಾರಿ BJP ಪವರಿಗೆ ಬರ್ತದೆ, ಪ್ರತಿ ಸಾರಿ ನಾವು ಹಂಗೇನೆ, ನಾವು ಗೆಲ್ತೀವಿ, ನಾವೇ ಪವರಿಗೆ ಬರ್ತೀವಿ ಅಂತ ಪ್ರತಿ ಸಾರಿ ಅಂದ್ಕೊಳ್ತೀವಿ. ಸೊ ಆವತ್ತಂತೂ ಆ ರೀತಿ ವಾತಾವರಣ ಇತ್ತು. ಸೊ ಸಹಜವಾಗಿ ಅಲ್ಲಿ ಜೀವರಾಜ್ ಆಳ್ವ ಅವರು ಹೆಗ್ಡೆ ಅವರಿಗೆ ಒಂದು ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಜೀವರಾಜ್ ಆಳ್ವ ಈಸ್ ಎ ಬ್ಲೂ ವೈಡ್ ಬಾಯ್ ಆಫ್ ರಾಮಕೃಷ್ಣ ಹೆಗ್ಡೆ. ಸೊ ಹಾಗಾಗಿ ಅವ್ರ ಮನಸ್ಸಲ್ಲಿ ಏನಿತ್ತು, ಆಳ್ವ ಮನಸ್ಸಲ್ಲಿ ನಾನು CM ಆಗ್ಬಹುದಲ್ಲ ಅನ್ನೋ ಒಂದು ಆಸೆ ಅವರಿಗೆ. ತಪ್ಪು ಅಲ್ಲ, ಸಹಜನ. ಅವರು ರಾಮಕೃಷ್ಣ ಹೆಗ್ಡೆ ಅವರಿಗೆ ಪ್ರಸ್ತಾಪ ಮಾಡಿದ್ದಾರೆ ಒಂದು ವಿಷಯನ. ಏನು ಪ್ರಸ್ತಾಪ ಮಾಡಿದ್ದಾರೆ, 99ನಲ್ಲಿ ಈ ಸರಿ ನಾವು ಮೆಜಾರಿಟಿ ಬಂದರೆ ಚೀಫ್ ಮಿನಿಸ್ಟ್ರು ಯಾರು ಕ್ಯಾಂಡಿಡೇಟ್, CM ಕ್ಯಾಂಡಿಡೇಟು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಇಮ್ಮಿಡಿಯೇಟ್ಲಿ ಹೆಗ್ಡೆ ಅವರ ಮೆಚುರಿಟಿ ನೀವು ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಹೇಳಿದ್ದಾರೆ ಆಳ್ವಾಗೆ, ಅವ್ರಿಗೆ ಗೊತ್ತಾಗ್ಬಿಡ್ತೀವಿ, ಇವರಿಗೆ ಪಲ್ಸ್ ಗೊತ್ತಾಗುತ್ತೆ ಅವ್ರಿಗೆ, ಹೆಗ್ಡೆ ಅವ್ರಿಗೆ. ಆಳ್ವ, ಇಡೀ ಕರ್ನಾಟಕದಲ್ಲಿ ಹಳ್ಳಿ ತಿರುಗಿ ಪಕ್ಷ ಸಂಘಟನೆ ಮಾಡಿ ಪಕ್ಷ ಕಟ್ಟಿ ಬೆಳೆಸಿರೋಂಥ ಇಬ್ಬರು ಲೀಡರ್ಸು ಕರ್ನಾಟಕದಲ್ಲಿ ಇವತ್ತಿರೋದು. ಒಂದು ದೇವೇಗೌಡರು, ಇನ್ನೊಂದು ಯಡಿಯೂರಪ್ಪ ಅಂತ ಹೇಳಿದ್ದಾರೆ. ದಟ್ ಈಸ್ ರಾಮಕೃಷ್ಣ ಹೆಗ್ಡೆ. ಯಾವ ರಾಮಕೃಷ್ಣ ಹೆಗ್ಡೆಯನ್ನ ದೇವೇಗೌಡರು ತೆಗೆದು ಹಾಕಿದ್ರು ಪಾರ್ಟಿಯಿಂದ. ಆದರೆ ಇವರು ಅವ್ರ ಬಗ್ಗೆ ಎಷ್ಟು ಅನಾಲಿಸಿಸ್ ಮಾಡಿದ್ರು, ಹೇಗಿತ್ತು ಅವ್ರ ಭಾವನೆಗಳು ಅಂದರೆ, ಇಡೀ ರಾಜ್ಯದ ರಾಜಕಾರಣದೊಳಗೆ ದೇವೇಗೌಡರು ಮತ್ತು ಯಡಿಯೂರಪ್ಪ ಅಂದರೆ ಈಸ್ ಎ ನ್ಯಾಚುರಲ್ ಚಾಯ್ಸ್ ಅನ್ನೋ ರೀತಿ ಒಳಗೆ. ಅನ್ಫಾರ್ಚುನೇಟ್ಲಿ ಹಿ ಲಾಸ್ಟ್ ಎಲೆಕ್ಷನ್. ಯಡಿಯೂರಪ್ಪನವ್ರು ಸೋತೋದ್ರು ಶಿಕಾರಿಪುರದಲ್ಲಿ 99. KS ಈಶ್ವರಪ್ಪನವ್ರು ಶಿವಮೊಗ್ಗದಲ್ಲಿ ಸೋತೋದ್ರು.
ನಿಮಗೆ ಆಶ್ಚರ್ಯ ಅವ್ರ ಮೈಂಡ್ ಸೆಟ್ ಹೇಗಿದೆ ಅನ್ನೋಕ್ಕೆ ನನಗೆ ಐ ವಾಸ್ ಶಾಕ್ಡ್. ರಿಸಲ್ಟ್ ಬರ್ತಿದ್ದಾಗೆ ನಾನು ಯಡಿಯೂರಪ್ಪನವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದರೆ ರಿಸೀವ್ ಮಾಡಿದ್ರು. ನನಗೆ ಐ ವಾಸ್ ರಿಯಲಿ ಅಪ್ಸೆಟ್. ಏನು ಸರ್ ಇದು ಅಂತ ಕೇಳಿದ್ರೆ ಅವ್ರು ನನಗೇನು ಹೇಳ್ತಾ ಇದ್ದಾರೆ, ಇರಲಿ ಡಾಕ್ಟ್ರೇ ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ಒಳಗೆ ನಮ್ಮ ರಮೇಶಪ್ಪ ಗೆದ್ದಿದ್ದಾನೆ, ಚಳ್ಳಕೆರೆಯಲ್ಲಿ ಮಂಡಿ ಮಟ್ಟಿಗೆ ಗೆದ್ದಿದ್ದಾರೆ, ಅಲ್ಲೆಲ್ಲ ಸಂಘಟನೆ ಗಟ್ಟಿ ಮಾಡೋಕೆ ಅನುಕೂಲ ಆಯ್ತಲ್ವಾ. ದಟ್ ಈಸ್ ದ ರೆಸ್ಪಾನ್ಸ್ ಆಫ್ BS. ದಟ್ ಈಸ್ ದ ಲೀಡರ್ಶಿಪ್. ತನ್ನ ಸ್ವತಃ ವೈಯಕ್ತಿಕ ಲಾಸ್ಗಿಂತನೂ ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಮೋಟಿವೇಶನ್ ಮಾಡೋದಿದೆಯಲ್ಲ, ಪಾಸಿಟಿವ್ ವ್ಯೂಸ್ ತೋರಿಸೋದು, ದಟ್ ಈಸ್ ಯಡಿಯೂರಪ್ಪ. ಸೊ ಹಾಗಾಗಿ ಈಸ್ ರಿಯಲಿ. ಮತ್ತು ದಾವಣಗೆರೆ ಸಂಬಂಧಪಟ್ಟಂತೂ ಅವ್ರದ್ದು ತುಂಬ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಜಿಲ್ಲೆಗೆ ತುಂಬ ಕಾಂಟ್ರಿಬ್ಯೂಷನ್ ಇದೆ. ದಾವಣಗೆರೆ ಯೂನಿವರ್ಸಿಟಿ ಕೊಟ್ಟಿದ್ದು ಮಾನ್ಯ ಯಡಿಯೂರಪ್ಪನವರು 2009ರಲ್ಲಿ ಅವರು ದಾವಣಗೆರೆಯಲ್ಲಿ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಆಯಿತು. ಅದಕ್ಕಿಂತ ಒಂದು ಸ್ವಲ್ಪ ದಿವಸ ಮುಂಚೆ ನಾನು ಅವಾಗ ಚೀಫ್ ವಿಪ್ ಮಾಡ್ಕೊಂಡಿದ್ರು. ನನಗೆ ಸಹಜವಾಗಿ CM ಹತ್ರ 2 ದಿವಸಕ್ಕೆ 3 ದಿವಸಕ್ಕೆ ಮನೆಗೆ ಹೋಗೋದು ಇದ್ದೇ ಇರ್ತಿತ್ತು ನಂದು ಇಂಟ್ರಾಕ್ಷನ್ಸು. ಒಂದು 6 ತಿಂಗಳ ಮೊದಲು ನಾವು ಹೋಗಿ ಅವರಿಗೆ ಏನು ಕೇಳಿದೆ, ಸರ್ ದಾವಣಗೆರೆಯಲ್ಲಿ PG ಸೆಂಟರ್, ಇನ್ಸಿಡೆಂಟ್ಲಿ ಬಾಪೂಜಿ ಅಸೋಸಿಯೇಷನ್ PG ಸೆಂಟರ್, ಪೋಸ್ಟ್ ಗ್ರಾಜುಯೇಷನ್ ಸೆಂಟರ್, ಇಟ್ ವಾಸ್ ದಿ ಓಲ್ಡೆಸ್ಟ್ ಆ್ಯಂಡ್ ದ ಲಾಂಗ್ ಡ್ಯೂರೇಷನ್ ಇದ್ದದ್ದು ನಮ್ಮ ಕರ್ನಾಟಕದಲ್ಲಿ. ಸೊ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ಸರ್ ಅದನ್ನು ಅಪ್ಗ್ರೇಡ್ ಮಾಡಿ ಯೂನಿವರ್ಸಿಟಿ ಮಾಡ್ಬೇಕು ಸರ್ ಅಂದೆ. ಆಯ್ತಪ್ಪ ಮಾಡೋಣ ಅಂದ್ಬಿಟ್ರು ಅವರು. ಈಗ ಎಂಥ ನೋಬಲ್ ಮನುಷ್ಯ ಅಂದ್ರೆ ಅವ್ರು ಒಂದ್ಸರಿ ಕನ್ವಿನ್ಸ್ ಆಗಿಬಿಟ್ರೆ ಮುಗೀತು. ಸೊ ನಾನು ಬಂದು ಖುಷಿಯೊಳಗೆ ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಪ್ರೆಸ್ಸಿಗೆ ಬಂದುಬಿಡ್ತು. ಪತ್ರಿಕೆ ಒಳಗೆಲ್ಲ ಬಂದಿದ್ದು ನೋಡಿ ಅವಾಗ ನಾವು ಕುವೆಂಪು ಯೂನಿವರ್ಸಿಟಿ ಜೊತೆಗಿದ್ವು. ಕುವೆಂಪು ಯೂನಿವರ್ಸಿಟಿಯ ರಿಸೋರ್ಸಸ್ ಮೇಜರ್ ಬರ್ತಾ ಇದ್ದದ್ದೇ ದಾವಣಗೆರೆಯಿಂದ, ಅವರಿಗೆ ಕಾಲೇಜಸ್ಗಳಿಂದ, ಇನ್ಸ್ಟಿಟ್ಯೂಷನ್ಸಿಂದ. ಅದು ಬಿಹೈಂಡ್ ದಿ ಸೀನ್ ಏನೇನಾಯ್ತೋ ಗೊತ್ತಿಲ್ಲ ಡೆವಲಪ್ಮೆಂಟು. ಅವ್ರು ಶಿವಮೊಗ್ಗದಲ್ಲಿದ್ದಂಥ ನಮ್ಮ ಟೀಮ್ ಅವರೆಲ್ಲ ಹೋಗಿ ಯಡಿಯೂರಪ್ಪನವ್ರಿಗೆ ಕನ್ವಿನ್ಸ್ ಮಾಡಿಬಿಟ್ಟಿದ್ದಾರೆ, ನೀವೇನು ಹಿಂಗೆ ಹೇಳ್ಬಿಟ್ಟಿದ್ದೀರಾ ಮಾಡ್ತೀವಿ ಅಂತ ಡಿವೈಡ್ ಮಾಡಿದರೆ ನಾವೆಲ್ಲ ಹೋಗ್ಬೇಕು ಈ ರೀತಿಯಲ್ಲ. ಸೊ ಫೆಬ್ರವರಿಯಲ್ಲಿ 2009ರಲ್ಲಿ ದಾವಣಗೆರೆ ಒಳಗೆ ತರಳುಬಾಳು ಹುಣ್ಣಿಮೆ ಮಹೋತ್ಸವ. ಮೊನ್ನೆ LK ಅಡ್ವಾಣಿಜಿಯವರು ಅವತ್ತು ಬರೋರಿದ್ದರು ಸಮಾರೋಪಕ್ಕೆ, ಕಾರ್ಯಕ್ರಮಕ್ಕೆ. ITI ಹೆಲಿಪ್ಯಾಡಲ್ಲಿ ಯಡಿಯೂರಪ್ಪನವರು ಕಾಯ್ತಾ ನಿಂತಿದ್ರು, ಒಬ್ಬರೇ ನಿಂತಿದ್ರು. ಸೊ ನಾನು ಹೋದೆ, ಅವ್ರು ಆ್ಯಸ್ ಯೂಶ್ವಲ್. ನಾನು ಹೋದಾಗ ಅವರು ಏನು ಅಂತ ಅಂದರು. ಸರ್ ಯೂನಿವರ್ಸಿಟಿ ಸರ್ ಅಂತ ಅಂದೆ. ನಾನು ಬರೀ ಅದೇ ತಲೆ ಒಳಗೆ. ಅವ್ರು ಏನು ಹೇಳಿದ್ರು, ನೋಡೋಣಪ್ಪ ಸಾಧಕ ಬಾಧಕ ನೋಡೋಣ ಅಂತ ಹೇಳಿದ್ರು. ಸೊ ಏನೋ ವ್ಯತ್ಯಾಸ ಆಯ್ತಿದ್ದು ಅಂತ ಅಂದ್ಕೊಂಡಿದ್ದೆ ನಾನು. ಸ್ಟೇಜಿಗೆ ಬಂದವು, ಅಡ್ವಾಣಿಜಿ ಬಂದರು, ರಿಸೀವ್ ಮಕ್ಕಳ ಸ್ಟೇಜಿಗೆ ಬಂದವು. ಪೂಜ್ಯ ತರಳುಬಾಳು ಜಗದ್ಗುರುಗಳು, ಹಿರಿಯ ಜಗದ್ಗುರುಗಳು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು. ನಾನು ದೂರ ಆ ಕಡೆಗೆ ನಿಂತಿದ್ದೆ, ಲಾಸ್ಟಿಗೆ ಚೇರಿತ್ತು ನಂದು. ಬಗ್ಗಿ ನೋಡಿ ನಾನು ಕರೆದ್ರು, ಸಿಗ್ನಲ್ ಮಾಡಿದ್ರು. ಹೋದೆ ನಾನು. CM ಇವ್ರ ಪಕ್ಕದಲ್ಲಿ ಕೂತಿದ್ರಲ್ಲ, ಹೇಳಪ್ಪ ಅದೇನೋ ಅಂತ ಅಂದರು ಸ್ವಾಮೀಜಿ. ಜಗದ್ಗುರುಗಳು ಹಂಗೆ ಹೇಳ್ತಿದ್ದಂಗೆ ಇವ್ರಿಗೆ ಗೊತ್ತಾಯ್ತು ಯಡಿಯೂರಪ್ಪನವ್ರು ಇವನೇನೋ ಬಟನ್ ಪ್ರೆಸ್ ಮಾಡಲ್ಲ ಇವನು ಅಂತ. ನನಗೆ ನೋಡಿ ಏನು ಅಂದರು. ಸರ್ ಯೂನಿವರ್ಸಿಟಿ ಸರ್ ಅಂದರೆ, ಬಳಿಗಾರ್ ತಗೋ ಅಂತ ಅಂದರು. VP ಬಳಿಗಾರ್ ಅವರು ಅವರ ಸೆಕ್ರೆಟ್ರಿ. VP ಬಳಿಗಾರ್ ಇನ್ಸಿಡೆಂಟ್ಲಿ ನಾನು ಅವರು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜ್ ಜೊತೆಗೆ ಓದ್ದವರು. 1 year ಜೂನಿಯರ್ ಟು ಮಿ. ಅವನು ಅವರ ಅಣ್ಣ ಇದ್ರು ಮನು ಬಳಿಗಾರ್ ಅಂತ, MP ಬಳಿಗಾರ್ ಅಂತ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರು. ಅವರು ನಾವೆಲ್ಲ ಬ್ಯಾಚ್ಮೇಟ್ಸು. ಅವ್ರು ಆರ್ಟ್ಸಲ್ಲಿದ್ದರು, ನಾನು ಸೈನ್ಸಲ್ಲಿದ್ದೆ. ಸೊ ಅದೊಂದು ಬೆನಿಫಿಟ್ ಇತ್ತು ನನಗೆ. ಅದನ್ನು ಉಪಯೋಗಿಸ್ಕೊಂಡು ನಾನು VPಗೆ ಫೋನ್ ಮಾಡಿ ಒಳಗೆ ಹಿಂದ್ಗಡೆ ಸ್ಟೇಜಲ್ಲಿ ಇರೋಣ, ಕೊಡ್ತಾ ಇದ್ದಾರೆ, ಮಾತಾಡ್ಬಿಟ್ಟಿದ್ದೀನಿ, ನೀನು ಒಂದು ಸರಿ ಎಸ್ ಅಂತ ಹೇಳ್ಬಿಡು. VP ಬಳಿಗಾರ್ ನನಗೆ ಫೋನಲ್ಲಿ ಏನು ಹೇಳ್ತಾನೆ, ಯಾಕೆ ನಿಂಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಡ್ತೀನಿ ತಗೋ, ಅದೇ ಯಾಕೆ ಜನರಲ್ ಯೂನಿವರ್ಸಿಟಿ? ನಾನು ಹೇಳಿದೆ, ಅಣ್ಣ ನೀನು ಯಾವ್ದು ಕೊಟ್ಟರು ಬೇಡ, ನನಗೆ ಜನರಲ್ ಯೂನಿವರ್ಸಿಟಿ ಬೇಕು, ಕೊಡ್ತೀನಿ ಸಾಹೇಬ್ರಿಗೆ, ನೀವು ಒಂದು ಮಾತು ಹೇಳ್ಬೇಕು ನೋಡು ಅಂತ ಹೇಳಿದೆ. ಫೈನ್ ಅಂತಂದು ಒಪ್ಕೊಂಡು ಇಷ್ಟೆಲ್ಲ ಹೋಮ್ವರ್ಕ್ ಮಾಡಿ ಬಂದು ಕೊಟ್ಟೆ ಅವ್ರಿಗೆ ಫೋನ್. ಅವರು ಆ್ಯಸ್ ಯೂಶುವಲ್ ಅವ್ರ ಸ್ಟೈಲಲ್ಲಿ ಬಳಿಗಾರ್ ಅಂತ ಕೇಳಿದ್ರು. ಆಮೇಲೆ ಅವ್ರು ಏನು ಹೇಳಿದಾರೋ ಗೊತ್ತಿಲ್ಲ ನನಗೆ. ಎಷ್ಟಿದೆ ಲ್ಯಾಂಡು ಅಂತ ಕೇಳಿದ್ರು ಇವರು. ನನಗೆ ಅವಾಗ ಅಲ್ಲಿ ಕೇಳೇ ಇದ್ದಿಲ್ಲ ಅವರು. ನಾನು ಇಲ್ಲ ಸರ್ ಒಂದು 80 acres ಇದೆ, ಅಕ್ಕಪಕ್ಕ ಇನ್ನೊಂದಿಷ್ಟೆಲ್ಲ ಇದೆ, ಲ್ಯಾಂಡ್ ಇದೆ, ನಮಗೆ ಮಾಡ್ಕೋಬೋದು ಅಂದೆ. ಸರಿ ಅಂತ ಹೇಳಿ ಅವರು ಅನೌನ್ಸೇ ಮಾಡಿಬಿಟ್ರು. ಯಡಿಯೂರಪ್ಪನವ್ರ ನೇಚರ್ ಹೇಗೆ ಅಂದರೆ ಸ್ಪಾಟಲ್ಲಿ ತರಳುಬಾಳು ಹುಣ್ಣಿಮೆ. ಅದಕ್ಕೆ ನಾನು ನೆನ್ಪಿಟ್ಟಿರೋದು. ಮತ್ತು ನಾನು ಭಾಳ ಸರಿ ಎಲ್ಲ ಕಡೆಗೆ ಹೇಳಿದ್ದೇನೆಂದರೆ, ಈ ದಾವಣಗೆರೆ ವಿಶ್ವವಿದ್ಯಾಲಯ ಆಗೋದಕ್ಕೆ ಮುಖ್ಯ ಕಾರಣನೇ ಡಾಕ್ಟರ್ ಜಗದ್ಗುರುಗಳು. ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮದೊಳಗೆ ತರಳುಬಾಳು ಜಗದ್ಗುರುಗಳು ಅವ್ರಿಗೆ ನನಗೆ ಹೇಳೋದಕ್ಕೆ ಹೇಳಿದ ಪರಿಣಾಮವಾಗಿ ಯಾವ ವ್ಯಕ್ತಿ ಹೆಲಿಪ್ಯಾಡಲ್ಲಿ ನೋಡೋಣಪ್ಪ ಸಾಧಕ ಬಾಧಕ ಅಂದಿದ್ರು, ಅವರು ಅಲ್ಲಿ ಸ್ಟೇಜ್ ಮೇಲೆ ಅನೌನ್ಸೇ ಮಾಡ್ಬಿಟ್ರು ದಾವಣಗೆರೆ ಯೂನಿವರ್ಸಿಟಿ ಮಾಡ್ತೀನಿ ಅಂತ. ಅದಕ್ಕೆ ಇನ್ಸಿಡೆಂಟ್ಲಿ ಇನ್ನೊಂದು ದಾವಣಗೆರೆ ಯೂನಿವರ್ಸಿಟಿಯ ವಿಶೇಷ ಏನಂದರೆ, ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಭಾರತದ ಶೈಕ್ಷಣಿಕ ಇತಿಹಾಸದೊಳಗೆ
ಫೆಬ್ರವರಿ ತಿಂಗಳೊಳಗೆ ಘೋಷಣೆ ಆಗಿ ಮಾರ್ಚ್ ಬಜೆಟ್ ಒಳಗೆ ಅದಕ್ಕೆ ದುಡ್ಡು ಇಟ್ಟು ನೆಕ್ಸ್ಟ್ ಕಮಿಂಗ್ ಜೂನ್ ಅಕಾಡೆಮಿಕ್ ಇಯರ್ಗೆ ಅದೇ ವರ್ಷದ ಅಕಾಡೆಮಿಕ್ ಇಯರ್ ವಿತಿನ್ 6 months ಫಂಕ್ಷನಿಂಗ್ ಶುರು ಆಗಿದ್ದು ದಾವಣಗೆರೆ ಯೂನಿವರ್ಸಿಟಿ. ವಾವ್. ಯಾವುದೇ ಒಂದು ಯೂನಿವರ್ಸಿಟಿ ಆಗಬೇಕು ಅಂದರೆ ಮೊದಲು ಒಂದ್ಸರಿ ಅನೌನ್ಸ್ ಆದಮೇಲೆ ಇಟ್ ಟೇಕ್ಸ್ ಇಯರ್ಸ್. ಇಯರ್ಸ್ ಒಂದು 2-3 ವರ್ಷ ಸ್ಪೆಷಲ್ ಆಫೀಸರ್ ಬೇಕು, ಮತ್ತು ಲ್ಯಾಂಡ್ ಬೇಕು, ಮತ್ತು ಬಿಲ್ಡಿಂಗ್ ಬೇಕು, ಇವೆಲ್ಲ ಇರ್ತದೆ. ಫಾರ್ಚುನೇಟ್ಲಿ ಅದಕ್ಕೆ ಇನ್ನೊಂದು ಭಾಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಮಾನ್ಯ ಶಾಮನೂರು ಶಿವಶಂಕರಪ್ಪನವರನ್ನು ನಾವು ನೆನೆಸ್ಕೋಬೇಕು. ಅವರು ಇಡೀ ಬಾಪೂಜಿ ಅಸೋಸಿಯೇಷನ್ನಿಂದ ಏನು ಕಟ್ಟಿ ಬಾಪೂಜಿ ಅಸೋಸಿಯೇಷನ್ನಿಂದ PG ಸೆಂಟರ್ ನಡೆಸ್ತಾ ಇದ್ರು. ಆ ತೋಳುಣಿಸೆ ಒಳಗೆ ರಾಜನಹಳ್ಳಿ ಫ್ಯಾಮಿಲಿ ಅವರು ಲ್ಯಾಂಡ್ ಕೊಟ್ಟಿದ್ರು ಬಾಪೂಜಿ ಅಸೋಸಿಯೇಷನ್ಗೆ. ಆ ಇಡೀ ಲ್ಯಾಂಡ್ ವಿತ್ ಬಿಲ್ಡಿಂಗ್ ಯೂನಿವರ್ಸಿಟಿ ಮಾಡೋದಕ್ಕೆ ಅವರು ಒಪ್ಪಿಗೆ ಕೊಟ್ಟರು. ಸೊ ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ರೀಸನ್. ಅವರೊಬ್ಬ ಎಜುಕೇಷನಿಸ್ಟ್. ಅದು ಏನು ಅನ್ಮನಲ್ಲ, ಡೆಫಿನೆಟ್ಲಿ ಅವರೊಬ್ಬ ಎಜುಕೇಷನಿಸ್ಟ್ ಮತ್ತೆ ಅಫ್ಕೋರ್ಸ್ ಸುಮಾರು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ವೆಲ್ ಸರ್, ನಾನು ಶಿವಯೋಗಿ ಸರ್, ನೀವು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂತಂದರೆ ಎಲ್ಲ ಸ್ಟೋರೀಸ್ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಅನಿಸುತ್ತೆ ನಾನು ನಿಮ್ಮನ್ನು ಭೇಟಿ ಆಗದೆ ಇದ್ದಿದ್ರೆ. ಆ್ಯಂಡ್ ಒನ್ ಮೋರ್ ಪಾಯಿಂಟ್, ಯಡಿಯೂರಪ್ಪನವರು ಅಂತಂದರೆ ಹುಟ್ಟು ಹೋರಾಟಗಾರ ಅಂತ ಅಂದು ನನ್ನ ಸೀನಿಯರ್ ಜರ್ನಲಿಸ್ಟು ನನ್ನ ಕೊಲೀಗ್ಸ್ಗಳು ಹೇಳಿದ್ದನ್ನು ನಾನು ಸುಮಾರು ಕೇಳಿದ್ದೀನಿ. ಅದರಲ್ಲೂ ರೈತ ಹೋರಾಟಗಳು ಅಂತ ಹೇಳ್ತಾರೆ. ಸರ್, ಒಂದೆರಡು ನಮ್ಮ ಹತ್ರ ನೀವು ಶೇರ್ ಮಾಡ್ಕೊಳ್ಳೋದಾದರೆ ಮಾಡ್ಬೋದು. ನೀವು ಹೇಳಿದಾಗೆ ಯಡಿಯೂರಪ್ಪನವರ ವ್ಯಕ್ತಿತ್ವನೇ ಅದು ಹೋರಾಟದಿಂದ ರೂಪಿತವಾದಂಥ ವ್ಯಕ್ತಿತ್ವ. ಅದು ಜನಪರವಾದಂಥ ಹೋರಾಟ ಮಾಡಿದಂಥ ವ್ಯಕ್ತಿ, ಅದರೊಳಗೂ ರೈತ ಪರವಾದಂಥದ್ದು. ಯಾಕಂದರೆ ಅವರು ಅನುಭವಿಸಿದ್ರು ರೈತರ ನೋವು, ಕಷ್ಟ, ಸಂಕಷ್ಟ ಅದನ್ನೆಲ್ಲ ಅನುಭವಿಸಿದ್ರು. 1983ನಲ್ಲಿ BJPಯಲ್ಲಿ 18 ಜನ MLAಗಳು ಎಲೆಕ್ಟ್ ಆದರು. ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಆದರು. ಅಟಲ್ಜಿ ಅವರು ಆವಾಗ ಸ್ಟೇಟ್ಮೆಂಟ್ ಕೊಟ್ಟು ಇಡೀ BJP ಎಕ್ಸ್ಟರ್ನಲ್ ಸಪೋರ್ಟ್ ಕೊಡ್ತೀವಿ ಗೌರ್ಮೆಂಟಿಗೆ ಅಂತೇಳಿ ಕಾಂಗ್ರೆಸ್ ಹೊರಗಿಡಬೇಕು ಅನ್ನೋ ಕಾರಣಕ್ಕೆ ಆವಾಗ ಪೂರ್ಣ ಬಾಹ್ಯ ಬೆಂಬಲ ಕೊಟ್ಟಿತ್ತು BJP. 85ಗೆ ಟೆಲಿಫೋನ್ ಟ್ಯಾಪಿಂಗ್ ಆಯಿತು, ರೇವಜಿತು ಹಗರಣ ಆಯಿತು ಅಂತ ಹೇಳಿ ಅವರು ಬೈ ಎಲೆಕ್ಷನ್ಗೆ ಹೋದರು. ಹೆಗಡೆ ಅವರು 18 ಸೀಟ್ ಇದ್ದದ್ದು ನಾವು 2 ಸೀಟಿಗೆ ಬಂದ್ವಿ 85ಅಲ್ಲಿ. ಆ 2 ಸೀಟಲ್ಲಿ ನಮ್ಮ ವಸಂತ್ ಬಂಗೇರ ಅಂತ ಹೇಳಿ ಅವ್ರ MLA ಈ ಲೆಫ್ಟ್ ದಿ ಪಾರ್ಟಿ. ಇಡೀ ಸದನದೊಳಗೆ ಒಬ್ಬರೇ ವ್ಯಕ್ತಿ BJPಯಿಂದ ಮಾನ್ಯ ಯಡಿಯೂರಪ್ಪನವರು, ಒನ್ ಮ್ಯಾನ್ ಆರ್ಮಿ. ಸೊ ಇವ್ರು ಏನು ಮಾಡಿದ್ರು, ಒಂದ್ಸಾರಿ ಬಿ ರಾಚಯ್ಯ ಅವರು ಮಿನಿಸ್ಟರ್. ಅವಾಗ ಬಿ ರಾಚಯ್ಯನವರು ಸದನದೊಳಗೆ ಒಂದು ದಿವಸ ಏನು ಮಾಡಿದ್ದಾರೆ, ಒಂದು ಬಿಲ್ ತಂದರು. ಏನು, ಬಗರುಕುಂ ಸಾಗುವಳಿದಾರರು ಏನಿದ್ದಾರೆ ಅವ್ರುಗಳನ್ನೆಲ್ಲ ಒಕ್ಕಲೆಬ್ಬಿಸ್ಬೇಕು ಅನ್ನೋಂಥ ಬಿಲ್ ತೊಗೊಂಬಂದರು. ಇಡೀ ಸದನದಲ್ಲಿ ಫುಲ್ ಮೆಜಾರಿಟಿ ಇದೆ, ಅವ್ರದೇ ಸ್ವೀಪಿಂಗ್ ಮೆಜಾರಿಟಿ ಹೆಗಡೆ ಅವರಿಗೆ. ಯಡಿಯೂರಪ್ಪನವ್ರು ಅದಕ್ಕೆ ಅಪೋಸ್ ಮಾಡಿದ್ದಾರೆ ಆ ಬಿಲ್ಗೆ. ಬೇಡ, ಅದರಿಂದ ತೊಂದರೆ ಆಗ್ತದೆ, ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ, ಬಡವರಿಗೆ ತೊಂದರೆ ಆಗ್ತದೆ, ಒಕ್ಕಲೆಬ್ಸೋದು ಬೇಡ. ಅದರೊಳಗೂ ಜೀತದಾಳದು ಮತ್ತು ಬಗರುಕುಂಬದು ಶಿವಮೊಗ್ಗ ಜಿಲ್ಲೆ ಒಳಗೆ ತುಂಬ ಸಮಸ್ಯೆ ಇದ್ದದ್ದು ಗೊತ್ತಿತ್ತು ಅವ್ರಿಗೆ. ಬಟ್ ದ ಮಿನಿಸ್ಟರ್ ಹ್ಯಾಸ್ ಕಂಟಿನ್ಯೂಡ್ ಟು ಮೂವ್ ಟು ಮೂವ್ ದ ಬಿಲ್. ಅವರು ಇವ್ರು ಎಷ್ಟು ಅಪೋಸ್ ಮಾಡಿದ ಮೇಲೂ ಕೂಡ ಜಸ್ಟ್ ಇಮ್ಯಾಜಿನ್ ಮಾಡಿರಿ ಮೈಂಡ್ ಸೆಟ್ ಹೇಗಿರ್ಬೇಕು ಯಡಿಯೂರಪ್ಪನವ್ರದ್ದು ಅಂತ. ಒಬ್ಬ ಮಗು ತುಂಬ ಹತಾಶ ಆದಾಗ ಏನು ಮಾಡ್ತದೆ, ಎಲ್ಲ ಹಠ ಮಾಡಿ ಹೇಳಿ ಕೇಳಿ ಎಲ್ಲ ಮಾಡಿದ್ಮೇಲೂ ಅಪ್ಪ ಅಥವಾ ಅಮ್ಮ ಒಪ್ಪಲಿಲ್ಲ ಅಂತಂದರೆ ಲಾಸ್ಟ್ ಫೇಸಲ್ಲಿ ಹಿ ಬ್ರೇಕ್ಸ್ ಡೌನ್. ಮಗು ಅಳಕ್ಕೆ ಶುರು ಮಾಡ್ತಾರೆ. ಅದೇ ಮಾನಸಿಕತೆ ಒಳಗೆ ಯಡಿಯೂರಪ್ಪನವರು ಹೇಳಿದ ಮೇಲೂ ಕೂಡ ಯಾವಾಗ ಮಿನಿಸ್ಟರ್ ಎದ್ದು ಬಿಲ್ ಪ್ರೆಸೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು, ಇವ್ರ ಚೇರಿಂದ ಹೋಗಿ ವೆಲ್ಲಲ್ಲಿ ಹೋಗಿ ಮಿನಿಸ್ಟರ್ ಎದುರು ನಿಂತ್ಕೊಂಡು ಇದು ಪ್ರೆಸೆಂಟ್ ಮಾಡಬೇಡ್ರಿ ಇದರಿಂದ ನಿಮ್ಮ ಜನಕ್ಕೆ ತೊಂದರೆ ಆಗ್ತದೆ, ರಾಚಯ್ಯನವರು ನಿಮ್ಮ ಜನಕ್ಕೆ ತೊಂದರೆ ಆಗ್ತದೆ, ಮಾಡಬೇಡಿ ಅಂತ ಅಳಕ್ಕೆ ಶುರು ಮಾಡಿದ್ದಾರೆ. ಲಿಟರಲಿ ಹಿ ಹ್ಯಾಸ್ ಸ್ಟಾರ್ಟೆಡ್ ಕ್ರೈಯಿಂಗ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್, ಓಪನ್ ಆಗಿ ವೆಲ್ಲಲ್ಲಿ ಹೋಗಿ. ಆವಾಗ ಸ್ಪೀಕರ್ ಯಾರಿದ್ರು ಅವರು ಮಿನಿಸ್ಟ್ರಿಗೆ ಸಜೆಸ್ಟ್ ಮಾಡಿದ್ದಾರೆ, ನೋಡಿ ಸ್ವಲ್ಪ ಯೋಚನೆ ಮಾಡಿ, ಯಾಕೋ ಯಡಿಯೂರಪ್ಪನವ್ರು ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ, ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿ ಇವತ್ತು ನಾಳೆ ದಿವಸ ನೀವು ಬೇಕಾದ್ರೆ ಬಿಲ್ ಪ್ರೆಸೆಂಟ್ ಮಾಡ್ಬೋದಾ, ಯೋಚನೆ ಮಾಡಿ ಅಂತ. ಮಿನಿಸ್ಟರ್ ವಾಸ್ ಆಲ್ಸೋ ಮ್ಯಾಗ್ನಾನಿಮಸ್ ಎನಫ್. ಹಿ ಸೆಡ್ ನಾನು ಐ ವಿಲ್ ನಾಟ್ ಪ್ರೆಸೆಂಟ್ ದ ಬಿಲ್ ಟುಡೇ, ಅವ್ರಿಗೆ ಮಾತಾಡಿ ನಾಳೆ ಬಿಲ್ ಪ್ರೆಸೆಂಟ್ ಮಾಡ್ತೀನಿ ಅಂತ ವಿಡ್ರಾ ಮಾಡ್ಕೊಂಡ್ರು. ಆ ಹೌಸ್ ಆದಮೇಲೆ ಚೇಂಬರ್ಗೆ ಹೋಗಿ ಮಿನಿಸ್ಟರ್ ಚೇಂಬರ್ಗೆ ಯಡಿಯೂರಪ್ಪನವ್ರು ಅವ್ರಿಗೆ ಎಷ್ಟು ಎಳೆಯಾಗಿ ಕನ್ವಿನ್ಸ್ ಮಾಡಿದ್ದಾರೆ ಅಂದರೆ, ಮಾರ ದಿವಸ ಅದೇ ರಾಚಯ್ಯನವರು ಹೌಸಿಗೆ ಬಂದು ಸ್ಪೀಕರ್ ಅವ್ರಿಗೆ ಹೇಳಿದರೆ, ನನಗೆ ಅಧಿಕಾರಿಗಳು ಮಿಸ್ಗೈಡ್ ಮಾಡಿದ್ರು, ನನಗೆ ಈಗ ಗೊತ್ತಾಗಿದೆ. ಸೊ ಹಾಗಾಗಿ ಯಡಿಯೂರಪ್ಪನವರು ನನಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಐ ವಿಲ್ ನಾಟ್ ಪ್ರೆಸೆಂಟ್ ದ ಬಿಲ್ ಅಂತ ಹೇಳಿದ್ರು. ಈ ವಿಡ್ರು ದ ಬಿಲ್. ಜನಪರವಾದ ಹೋರಾಟ, ರೈತ ಪರವಾದ ಹೋರಾಟ ಅಂತ ಹೇಳಿದ್ರೆ ಬಗರುಕುಂಪರ ಹೋರಾಟ ಅಂದ್ರೆ ಯಡಿಯೂರಪ್ಪ. ಬಟ್ ನನ್ನ ವಾಹಿನಿಯಲ್ಲಿ ಇದನ್ನ ಯಾರು ಶೇರ್ ಮಾಡ್ಕೊಂಡಿಲ್ಲ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಆಕ್ಚುಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ರಾಜಕಾರಣಿಗಳಿಗೆ ಪಕ್ಷವನ್ನ ಹೊರತುಪಡಿಸಿ
ಒಂದಿಷ್ಟು ಒಳ್ಳೆಯ ಉತ್ತಮ ಸಂಬಂಧ ಇರುತ್ತೆ. ರಾಜಕಾರಣ ಅಂತಂದರೆ ಅಲ್ಲಿ ಹಠ ಸಾಧಿಸೋದು ಅಥವಾ ಅಧಿಕಾರಕ್ಕೆ ಬಂದ ನಂತರ ಇನ್ನೊಬ್ರಿಗೇನೋ ಅನ್ಯಾಯ ಮಾಡೋದಾಗಿರ್ಬೋದು, ಸೇಡಿನ ರಾಜಕಾರಣ ಮಾಡೋದಾಗಿರ್ಬೋದು, ಹಂಗಲ್ಲ. ಬಟ್ ಯಡಿಯೂರಪ್ಪನವರಿಗೆ ಎಲ್ಲ ಪಾರ್ಟಿಲೂ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಲಾಸ್ಟ್ ಕಾಮೆಂಟ್. ಓಕೆ, ನಾ ದಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಯಡಿಯೂರಪ್ಪನವರ ವ್ಯಕ್ತಿತ್ವ ಹೇಗೆ ಅಂತ ಹೇಳಿದ್ರೆ, ಅವರು ಎಂದು ವ್ಯಕ್ತಿ ಆಧಾರಿತವಾಗಿ, ಪಕ್ಷ ಆಧಾರಿತವಾಗಿ ರಾಜಕಾರಣ ಮಾಡಲಿಲ್ಲ, ವಿಷಯ ಆಧಾರಿತವಾಗಿ ಮಾಡ್ತಾ ಇದ್ರು. ಇಶ್ಯೂ ಬೇಸ್ಡ್. ಎಸ್. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಕನ್ವಿನ್ಸ್ ಆಯಿತು ಅಂದರೆ ಯಾವುದೇ ಪಾರ್ಟಿಯ ವ್ಯಕ್ತಿ ಆಗಲಿ ಮಾಡಿದ್ರು ಕೂಡ ವಿಷಯ ಪ್ರಸ್ತಾಪ ಮಾಡಿದರೆ ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡ್ತಿದ್ರು, ಅದನ್ನು ರೆಸಿಪ್ರೊಕೇಟ್ ಮಾಡ್ತಿದ್ರು, ಅದನ್ನು ಫುಲ್ಫಿಲ್ ಮಾಡ್ತಾಯಿದ್ರು. ಸೊ ಹಾಗಾಗಿನೇ ಯಡಿಯೂರಪ್ಪನವ್ರಿಗೆ ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಕೂಡ ಒಪ್ಪೋದು ಅಂತ ಅನ್ನೋದ್ರೆ ಒಂದೇ ಕಾರಣ ಏನಂದರೆ, ಅವರು ವಿಷಯವನ್ನು ಇಟ್ಕೊಂಡು ಜನಪರವಾದ ವಿಷಯ ಯಾವುದೇ ಪಾರ್ಟಿಯಿಂದ ಬರಲಿ, ಯಾವುದೇ ವ್ಯಕ್ತಿಯಿಂದ ಬರಲಿ, ಅದನ್ನು ಅವರು ರೆಸ್ಪಾಂಡ್ ಮಾಡ್ತಿದ್ರು, ಅದು ಫುಲ್ಫಿಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ವ್ಯಕ್ತಿಗತವಾಗಿ ಅವರೆಂದು ದ್ವೇಷ ಮಾಡ್ತಿರ್ಲಿಲ್ಲ. ನಾನು ಹೇಳಿದೆ ಶೀಘ್ರ ಕೋಪಿ ಆದರೆ ದೀರ್ಘ ದ್ವೇಷಿ ಅಲ್ಲ. ಓಕೆ. ಸ್ಪಾಂಟೇನಿಯಸ್ ಆಗಿ ಶಿಕಾರಿಪುರದಲ್ಲಿ ಅವರು ಪುರಸಭಾ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಕಲೀಗು ಶಾಂತಣ್ಣ ಅಂತ ಶಿಕಾರಿಪುರದವರೇ MLC ಇದ್ರು. ಅವ್ರು ಹೇಳಿದ ಮಾತು, ಶಿಕಾರಿಪುರದವರೇ ಅವರು, ಯಡಿಯೂರಪ್ಪನವ್ರಿಗೆ ಎಂಥ ಸಿಟ್ಟಿರ್ತಿತ್ತು, ಕೋಪ ಇರ್ತಿತ್ತು ಅಂದರೆ, ಅವ್ರೇನು ಇದ್ರಲ್ಲ ಇವರೆಲ್ಲ ಮೆಂಬರ್ಸ್ಗಳು ಮಾತಾಡ್ಬೇಕಾದ್ರೆ ಅದು ಶಾಂತಣ್ಣ ಹೇಳಿದ್ದು, ಮಾತಾಡಬೇಕಾದ್ರೆ ಯಡಿಯೂರಪ್ಪನವ್ರಿಗೆ ನಿಂತಿರ್ತಿದ್ರಲ್ಲ, ಕೈ ಬೀಸಿ ಹಿಂಗೆ ಹೊಡೆದ್ರೆ ಮುಟ್ಟಬಾರ್ದು, ಅಷ್ಟು ದೂರ ನಿಂತಿರಾರಂತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಯಾವಾಗ ಕೊಡ್ತಾರೆ ಅಂತ. ಹತ್ರ ಇದ್ಬಿಟ್ರೆ ಮಾತಾಡ್ತಾ ಪಟ್ ಅಂತ ಕೊಟ್ಟೆ ಬಿಡಾರಂತ, ಇದ್ನೊಳಗೆ ಬಂದಿದ್ಯಾ ಅಂತ. ಕೊನೆಗೆ ಪಾಲಿಟಿಕ್ಸ್ ಅಂದರೆ ಏನು ಅಂತ ಹೇಳಿ ಯಡಿಯೂರಪ್ಪನವ್ರು ಕೇಳಿದ್ರು ಒಂದ್ಸರಿ ನನಗೆ. ಇಬ್ಬರೇ ಕಾರಲ್ಲಿ ಹೋಗ್ತಾ ಇದ್ವಿ ಮೊಳಕಾಲ್ಮೂರಿಗೆ. ಡಾಕ್ಟ್ರೇ ಪಾಲಿಟಿಕ್ಸ್ ಅಂದ್ರೆ ಏನು ಅಂದರು. ನನಗೆ ಏನು ಗೊತ್ತು, ಆಬ್ಸಲ್ಯೂಟ್ಲಿ ನೋವಿಸ್ ಅವ್ರ ಎದುರಿಗೆ. ಏನು ಸರ್ ಅಂದೆ. ಅವ್ರು ಹೇಳಿದರು, ಪಾಲಿಟಿಕ್ಸ್ ಅಂದರೆ ಏನೂ ಅಲ್ಲ, ಇಟ್ ಇಸ್ ಟೈಮಿಂಗ್ ಅಂತ ಹೇಳಿದ್ರು. ಟೈಮಿಂಗ್, ಅಟ್ ದಿ ರೈಟ್ ಟೈಮ್ ಯು ಶುಡ್ ಟೇಕ್ ರೈಟ್ ಡಿಸಿಷನ್, ದಟ್ ಈಸ್ ಪಾಲಿಟಿಕ್ಸ್. ಸೊ ಇವತ್ತು ಒಳ್ಳೆ ಟೈಮಿಗೆ ಕರೆಕ್ಟ್ ಟೈಮಿಗೆ ಸಿಕ್ಕಿದ್ರೆ ನೀವು ಈ ವಿಷಯಗಳನ್ನ ತಿಳ್ಕೊಂಡ್ರೆ ಧನ್ಯವಾದ. ವೆಲ್ ಶಿವಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಟೈಮಿಂಗ್ ಅಂತ ಅಂದರೆ ನನಗೆ ಇನ್ನಷ್ಟು ಟೈಮ್ ಬೇಕಿತ್ತು, ಯಾಕಂದರೆ ನೀವು ಹೇಳಿರೋ ಪಾಯಿಂಟ್ಸಲ್ಲಿ ಯಾವುದು ಕಟ್ ಮಾಡುವಂಥದ್ದಿಲ್ಲ. ಇದು ನನ್ನ ವೀಕ್ಷಕರಿಗೂ ಕೂಡ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಐ ನೋ ನೀವೆಲ್ಲ ತುಂಬ ಬ್ಯುಸಿ ಇದ್ದೀರಿ. ನೀವು ಯಡಿಯೂರಪ್ಪ ಅಭಿಮಾನೋತ್ಸವ ಮಾಡ್ತಾ ಇದ್ದೀರಿ 50 ವರ್ಷದ್ದು. ನಾನು ಈಗ ಕೊನೆಯ ಕ್ಷಣದಲ್ಲಿ ನಾನು ಅದನ್ನು ಜೋಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ತಾವು ಹೇಳಿದಾಗೆ ತಮ್ಮ ಚಾನಲ್ಗೂ ನಾನು ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೇನೆ. ನಾವು ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ, ಮತ್ತು ತಮ್ಮ ಚಾನಲ್ ಮೂಲಕ ನಾನು ಎಲ್ಲರಿಗೂ ಕರ್ನಾಟಕದ ಜನತೆಗೆ, ವಿಶೇಷವಾಗಿ ದಾವಣಗೆರೆ ಜನತೆಗೆ ವಿನಂತಿ ಮಾಡೋದು ಅಂತ ಹೇಳಿದ್ರೆ, ಅಭಿಮಾನೋತ್ಸವದಲ್ಲಿ ಅದು ಒಬ್ಬ ವ್ಯಕ್ತಿಯ ಅಭಿಮಾನೋತ್ಸವ ಅಲ್ಲ, ಅದು ಒಂದು ವಿಷಯದ ಅಭಿಮಾನೋತ್ಸವ, ಒಂದು ವ್ಯಕ್ತಿತ್ವದ ಅಭಿಮಾನೋತ್ಸವ. ಜನಪರವಾದಂಥ ಕೆಲಸ ಮಾಡಿದ ವ್ಯಕ್ತಿಗೆ ಸಮಾಜ ಕೊಡ್ತಕ್ಕಂಥ ಒಂದು ಗೌರವ ಅನ್ನೋ ರೀತಿಯೊಳಗೆ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಸೊ ಈ ಕಾನ್ವರ್ಸೇಷನ್ ಮತ್ತು ಯಡಿಯೂರಪ್ಪನವರ ಒಂದಿಷ್ಟು ಕಥೆಗಳು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ 4-5 ಕಥೆಗಳನ್ನು ಶಿವಯೋಗಿ ಸ್ವಾಮಿ ಸರ್ ಹೇಳಿದರು. ನಿಮಗೆ ತುಂಬ ಲೈಕ್ ಆಗಿದ್ದು ಯಾವುದು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.